ಅದು ಕರುವಿನ ಮಾಂಸ, ಎಳೆ ಕರುವಿನ ಮಾಂಸ. ಬನ್ನಿ. ರೈಲ್ವೆ ಸ್ಟೇಷನ್ ನಲ್ಲಿ ಸ್ವತಃ ನಾಯಿ ಮಾಂಸವನ್ನ ಹಿಡ್ಕೊಟ್ಟೆ, ಆದ್ರೆ ಅದಕ್ಕೂ ಅಡ್ಡ ಬಂದು ನನ್ನನ್ನು ಏಕಾಏಕಿ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ಕೊಂಡೋದು. ಕೊನೆಗೆ ಬಂದು ಅದನ್ನ ಕುರಿ ಮಾಂಸ ಅಂತ ರಿಪೋರ್ಟ್ ಬರ್ಸಿದ್ರು. ಇವತ್ತು ನನ್ನ ಪ್ರಾಣ ಹೋದ್ರು ಸರಿ, ಇಲ್ಲ ಪ್ರೂವ್ ಆಗಬೇಕು ಇದು ಕುರಿ ಮಾಂಸನ ಗೋವಿನ ಮಾಂಸನ ಅಂತ. ಬೈ ರಕ್ತ ಬೈ ದನ ಏನು ಇದು ಕರುನ ಏನು ನಾಟಿ ಕರ? ಎಷ್ಟು ಕರ ಇದಾವೆ ಒಟ್ಟು? 40 ಕರುಗಳು. ನಮ್ ಗಾಡಿ ಹಾಳು ಮಾಡಾಕಿರು ಸ್ನೇಹಿತರೆ. ಹೋಯ್ತೇನೋ ಸ್ನೇಹಿತರೆ, ನೋಡಿ ನಮ್ಮ ಇಡೀ ಗಾಡಿ ನಾವು ಬದುಕಿದ್ದು ಹೆಚ್ಚು ಇವತ್ತು ಬದುಕಿದ್ದು ಹೆಚ್ಚು. ನಾವು ಪೂರ್ತಿ ಡೆತ್ ಆಗ್ಬೇಕಿತ್ತು. ಎಷ್ಟು ಎಳೆ ಕರುಗಳನ್ನ ತುಂಬಿಕೊಂಡು ಕುರಿ ಮಾಂಸ ಅಂತ ತಿಂತಿರಲ್ಲ ಹಿಂದೂಗಳು ನೀವು. ಸಾಬ್ರದು ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕುರಿ ಮಾಂಸ ಅಂತ ತಿಂತಿರಲ್ಲ, ಇಲ್ಲಿದೆ ನೋಡಿ ಕುರಿ ಮಾಂಸ. ನಾನು ಮೊದ್ಲೇ 1000 ಸಲ ಪಡ್ಕೊಂಡೆ, ತಿನ್ಬೇಕಾದ್ರೆ ಯೋಚನೆ ಮಾಡಿ ಅಂತ. ನೋಡಿ ಇಲ್ಲಿ ಕುರಿ ಮಾಂಸ ಎಲ್ಲಿದೆ. ಇದ್ ಮಾಡಲ್ಲ, ಒಂಚೂರು ಟಾರ್ಚ್ ಹಾಕ್ಬೇಕು. ಟಾರ್ಚ್ ಹಾಕೋಣ ಒಂದ್ಸೆ, ಯಾರೋ ಒಂದಿಬ್ರು ಟಾರ್ಚ್ ಹಾಕೋಣ ಬೇಗ. ಟಾರ್ಚ್ ಹಾಕೋಣ ಒಂದ್ಸಲ. ನೋಡಿ ಇದು ಎಳೆ ಕರು. ಇಟ್ಕೊಡ್ರಿ, ಯಾರು ವಿಡಿಯೋ ಮಾಡೋದು ನೋಡಿ. ಇಟ್ಕೊಡ್ರಿ ಅವನು. ಪುನೀತ ಯಾರು ಕಾಪಾಡ್ತಾರೆ? ಹಿಡ್ಕೊಳ್ಳೋದು ಬೈ ರಕ್ತ ಬೈ ಏನು ಪಡಿತಿದ್ದೀರಾ ಅಂತ? ಏನು ಪಡಿತಿದ್ದೀರಾ ನೀವು? ಏನು ಕೊಡ್ತೀಯ? ಹಿಡ್ಕೊಳ್ಳೋನ್ನ ಬರೋ ಪೊಲೀಸ್ ಸ್ಟೇಷನ್ಗೆ. ಏನು ಕೊಡ್ತೀಯ ನೀನು? ಏನು ಆಗಲ್ಲ, ಇವಾಗ ಗಾಡಿ ಸಿಕ್ಕಿದೆ. ಯಾರು ಹೊಡಿಬೇಡಿ ಬೈ. ಗಾಡಿಯಲ್ಲಿ ಸ್ನೇಹಿತರೆ, ನಾವು ಎಷ್ಟು ಇದ್ ಮಾಡಿ ಹೇಳ್ತಾ ಇದೀವಿ ಕುರಿ ಮಾಂಸ ಅಂತ ಹೇಳಿ. ಏನ್ ನೀವು ಮಾಂಸ ತಿಂತೀರಿ, ಅದು ಕುರಿ ಮಾಂಸ ಅಲ್ಲ. ಬೆಂಗಳೂರಿನಲ್ಲಿ ಏನು ಬಿಸ್ಮಿಲ್ಲಾ ಬಿರಿಯಾನಿ ಅಂತ ಸಿಗುತ್ತೆ, ಯಾವ ಮುಸ್ಲಿಂ ಏರಿಯಾಗಳಲ್ಲಿ ಬಿರಿಯಾನಿ ಅಂತ ಹಿಂದೂಗಳು ಹೋಗಿ ತಿಂತೀರಿ, ಅದು ಯಾವುದು ಕುರಿ ಮಾಂಸ ಅಲ್ಲ. ಅದೆಲ್ಲವೂ ಕೂಡ ಅದು ಕರುವಿನ ಮಾಂಸ, ಎಳೆ ಕರುವಿನ ಮಾಂಸ. ಬನ್ನಿ. ಇವತ್ತು ನಾವಿಲ್ಲಿ ಉಳಿದಿದ್ದೀವಿ ಅಂತಂದ್ರೆ, ಬದುಕಿದೀವಿ ಅಂತ ಅಂದ್ರೆ ಅದು ದೇವರ ಮತ್ತು ಗೋವಿನ ಆಶೀರ್ವಾದ ಅಷ್ಟೇ. ಇವತ್ತು ನಾವು ಬದುಕಂಗಿಲ್ಲ. ಹೆಂಗ್ ಹೊಡೆದಿದ್ದಾರೆ ನೋಡಿ. ಎಲ್ಲ ಬೆಳಿಗ್ಗೆ ಕಬಾಬು ಇದು ಅಂತ ತಿಂದಿರಲ್ಲ. ಎಲ್ಲ ಕಬಾಬು ಚೆನ್ನಾಗಿರುತ್ತೆ. ಅವಳು ಯಾವಾಗ ಹೇಳ್ತಾ ಇದ್ಲು, ಏಕ್ ಮುಸಲ್ಮಾನ್ ಫ್ರೆಂಡ್ ಐತೋ ಬಹುತ್ ಅಚ್ಚಾ ಬಿರಿಯಾನಿ ದೇತೆ ಅಂತ. ನೋಡ್ರಿ ಏನ್ ಬಿರಿಯಾನಿ ತಿಂತೀರಿ ನೀವು ಅಂತ ತೋರ್ಸ. ಪೂರ್ತಿ ಎಳಿಯೋದು ನಾಲ್ಕಳಿಕೆ, ಪೂರ್ತಿ ಲಾಟು ತೋರ್ಸಿ. ಆ ಕಡಿಕೆ ಬಾಯಿ ಕಡಿಕೆ ಜನ ಏನ್ ಹೇಳ್ತಾರೆ ಈಗ? ಏನ್ ಹೇಳ್ತೀರಾ? ಮುಂದೆ ಬರೋಣ, ಮಾತಾಡಿ. ಹಿಂಗ ಹಂಚ್ಕೋತಾ ಇರೋದಕ್ಕೆ ಎಲ್ಲ ಹಿಂಗ ಆಗ್ತಾ ಇರೋದು. ಬನ್ನಿ ಮುಂದೆ ಮಾತಾಡೋಕೇನಿದೆ? ಮೋಸ ಮಾಡಿ ತೆಂಗಿನಕಾಯಿ ಚುಪ್ಪ ಹಾಕಿದ್ದಾರೆ, ಗೊತ್ತಾಗ್ಬಾರ್ದು ಅಂತ. ನಮ್ ಗಾಡಿ ನೋಡಿ, ಇವತ್ತು ನಾವು ಸತ್ತೋಗ್ಬೇಕಿತ್ತಿಲ್ಲಿ. ನಾಳೆ ಭಾನುವಾರ ಸಂಪೂರ್ಣವಾಗಿ ಕುರಿ ಹೆಸರಿನಲ್ಲಿ ಹಿಂದೂಗಳನ್ನ ಬಕ್ರಾ ಮಾಡ್ತಾರೆ. ಬಕ್ರಾ ಹೆಸರಲ್ಲಿ ಕುರಿ ನಮ್ಮನ್ನು ಬಕ್ರಾ ಮಾಡ್ತಾರೆ. ಎಷ್ಟು ಅಂತ ಹಿಡಿದು ತೋರ್ಸೋಣ. ನಾನು ಈಗ ಲೈವ್ ಅಲ್ಲಿ ತೋರಿಸ್ತಾ ಇದೀನಿ. ಇಲ್ಲಿಗೆ ಬಂದು ಫುಡ್ ಇನ್ಸ್ಪೆಕ್ಟರ್ ಚೆಕ್ ಮಾಡ್ಬೇಕು. ರೈಲ್ವೆ ಸ್ಟೇಷನ್ ನಲ್ಲಿ ಸ್ವತಃ ನಾಯಿ ಮಾಂಸವನ್ನ ಹಿಡ್ಕೊಟ್ಟೆ, ಆದ್ರೆ ಅದಕ್ಕೂ ಅಡ್ಡ ಬಂದು ನನ್ನನ್ನು ಏಕಾಏಕಿ ರಾತ್ರೋರಾತ್ರಿ ಅರೆಸ್ಟ್ ಮಾಡ್ಕೊಂಡೋದು. ಕೊನೆಗೆ ಬಂದು ಅದನ್ನ ಕುರಿ ಮಾಂಸ ಅಂತ ರಿಪೋರ್ಟ್ ಬರ್ಸಿದ್ರು. ಇವತ್ತು ನನ್ನ ಪ್ರಾಣ ಹೋದ್ರು ಸರಿ, ಇಲ್ಲ ಪ್ರೂವ್ ಆಗಬೇಕು ಇದು ಕುರಿ ಮಾಂಸನ ಗೋವಿನ ಮಾಂಸನ ಅಂತ. ನಿನ್ನ ಹೆಸರೇನ್ ಮಗ? ಜೋರಾಗಿ ಹೇಳಿ, ಎಲ್ರಿಗೂ ಕೇಳಿಸ್ಬೇಕು. ಫಾಸಿಲ್ ಖಾನ್. ಎಲ್ಲಿಂದ? ಒಂದ್ ನಿಮಿಷ, ಇದು ಎಲ್ಲಿಂದ ಬರ್ತಾ ಇದೆ? ಎಸ್ಎಲಾಯ. ಏನ್ ಮಾಂಸ ಇದು? ನಾಟಿ ಯಾವುದು? ದನ ಏನು ಇದು? ಕರುನ ಏನು ನಾಟಿ ಕರ? ಎಷ್ಟು ಕರ ಇದಾವೆ ಒಟ್ಟು? 40 ಕರುಗಳು.
ಸರಿ, ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರಿ? ಬೆಂಗಳೂರಿಗೆ. ಬೆಂಗಳೂರಲ್ಲಿ ಎಲ್ಲಿ? ಬೆಂಗಳೂರು ಶಿವಾಜಿನಗರ. ನಾಳೆ ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀರಾ? SILR ಅಂದ್ರೆ ಕುದೂರಾ? ಕುದೂರ್ ಜಾನ್ಸನ್ ಮಾಡಿದ್ದು ಅಲ್ಲೇ ಕಟ್ ಮಾಡಿದ್ದು. ಯಾರು ಮಾತಾಡ್ಬೇಡಿ, ಅವ್ನು ಹೇಳೋದ್ ಕ್ಲಾರಿಟಿ ಸಿಗಲ್ಲ. ಎಷ್ಟು ಕರುಗಳಿದಾವೆ ಇದ್ರಲ್ಲಿ? 40 ಕರು ಇದಾವೆ. ಶಿವಾಜಿನಗರ್ಗೆ ಕೊಡಕ್ ಹೋಗ್ತಾ ಇದ್ದೀರಾ? ಇನ್ನ ವಾರಕ್ಕೆ ಎಷ್ಟು ಸಲ ಹೋಗ್ತೀರಾ? ವಾರಕ್ಕೆ 2 ಟ್ರಿಪ್. ಯಾವತ್ತು ಹೋಗ್ತೀರಾ? ಶನಿವಾರ ಮತ್ತೆ ಮಂಗಳವಾರ. ಅಲ್ಲಿ ಹೋಲ್ಸೇಲ್ಗೆ ಹೋಗುತ್ತಾ ಹೋಟ್ಲಿಗೆ ಹಾಕ್ತೀರಾ? ಗೋಡನ್ಗೆ ಹಾಕ್ತೀರಾ? ಯಾವ ಗೋಡನ್ಗೆ ಹಾಕ್ತೀರಾ? ಆ ಗೋಡನ್ ನೇಮು ಅಲ್ಲ. ಯಾರು ನಿಮ್ಗೆ ಫೋನ್ ಮಾಡಿ ಹೇಳಿದ್ರು? ನಾನು ಕೇಳೋದೇನು ಗೊತ್ತಾ, ಈ ಕರುಗಳು ಸಂತೆಯಿಂದ ಕರು ತರ್ತೀರಾ, ಸಂತೆಯಲ್ಲಿ ರೈತರು ಇದು ನಾವು ಸಾಕತ್ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ಎಳೆ ಕರುಗಳನ್ನ ಕಟ್ ಮಾಡಾಕಿರಲ್ವ? ಎಷ್ಟು ಕರು ಇದಾವೆ? 40 ಕರು. ಮಕ್ಕಳು ತಗೊಂಡ್ಬಂದಿರೋದಲ್ದಿರೆ ಮಕ್ಕಳು 40 ಅಂತಾರೆ. 1000 ರೈತ ಇಲ್ಲೇ ಐತಲ್ಲ. ಫೋಟೋ ತೆಗಿ. ಅವನು ಒಂದ್ಸಲ ಕೇಳಿ ಸರ್, ಏನು ಇದು ಅಂತ? ಸರ್, ಏನು ಅಂತ ಕನ್ಫರ್ಮ್ ಮಾಡಿ ಸರ್. ಹಂಗೆ ಎತ್ತಾಕ್ಬೋದು ಸರ್. ಆಯ್ತಾ ಬಂದಿದ್ದೀವಿ. ಹಿಂದಕ್ಕೆ ಬನ್ನಿ. ಚಿಕ್ಕ ಕರು ಸರ್. ನಿದ್ದೆ ಮಾಡ್ತಾರೆ ಅವರು. ಈ ಕಡೆ ಬನ್ರಿ, ಒಂದ್ಸರಿ ಹೇಳಿಲ್ವ ಅವರು? ಈ ಕಡೆ ಬನ್ರಿ ಅಣ್ಣ, ಸುಮ್ಮನೆ ರಿಸ್ಕ್ ಮಾಡ್ಕೋತೀರಾ ನೋಡ್ರಿ. ಈ ಕಡೆ ಬನ್ರಿ, ಸೈಡಿಗೆ ಬನ್ರಪ್ಪ, ಸೈಡಿಗೆ ಬನ್ನಿ. ಇಲ್ಲ ಒಂಚೂರು ಸೈಡಿಗೆ ಬನ್ನಿ. ಪಾಪ ಚಿಕ್ಕ ಕರು ಪಾಪ. ಸೈಡ್ ಬೇಡ, ಒಂಚೂರು ಇಲ್ಲೇ ಹೋಣ. ಇನ್ನೊಬ್ಬ ಅವನಲ್ಲ, ಅವನು ಇಲ್ಲ ಅವ್ನು ಡ್ರೈವರ್ ಅವ್ನು ನಡೀತಲ್ಲ. ಸರ್, ನಾವು ಕೇಳಲಿಲ್ಲ, ಏನಿಲ್ಲ, ಬಂದು ಸುಮ್ಮನೆ ಏನ್ ಸರ್ ಅಂತ ಕೇಳ್ಬೇಕಲ್ವ? ನ್ಯಾಯ ಬೇಕು. ಪಬ್ಲಿಕ್ ಅಲ್ಲಿ ಬೇಕು ಸರ್ ನ್ಯಾಯ. ಪಬ್ಲಿಕ್ ಅಲ್ಲಿ ಬೇಕು. ಕೇಸ್ ಬೇಡ ಸರ್, ನಿಷೇಧ ಬಗ್ಗೆ ಸೇಮ್ ಪ್ರೈಸ್ ಬೇಕು. ಪಬ್ಲಿಕ್ ಅಲ್ಲಿ ಬೇಡ ಸರ್. ಮಾತಾಡ್ಬೇಕಲ್ವಾ ಸರ್? ಕೇಳ್ರಿ, ಏನ್ ಮಾಂಸ ಅಂತ ಅದು? ಪ್ರೂಫ್ ಮಾಡಿ ಮಾತಾಡಿ ಸರ್. ಸುಮ್ಮನೆ ಯಾರು ಮಾತಾಡ್ಬೇಡಿ, ಯಾರು ಮಾತಾಡ್ಬೇಡಿ.
ಒಂದ್ ನಿಮಿಷ ತಡೀರಿ ಅಲ್ರ. ತಡೀರಪ್ಪ ಸರ್, ಒಂದೇ ನಿಮಿಷ ಸರ್, ಒಂದೇ ನಿಮಿಷ, ಸರ್ ಒಂದೇ ಒಂದ್ ನಿಮಿಷ ನೋಡಿ ಸರ್. ಇದಿಷ್ಟು ಇದ್ರೊಳಗೆ 150ಕ್ಕೂ ಹೆಚ್ಚು ಕರುಗಳಿದಾವೆ. ಇದು ಕರು ಮಾಂಸ ಹೌದು ಸರ್. ಒಂದ್ ನಿಮಿಷ ಸರ್, ಸಿಗಲ್ಲ ಸರ್, ನಮ್ಮ ಮಾತೇ ಕೇಳಿಲ್ಲ ನಿಮಗೆ ಸರ್. ನ್ಯಾಯ ಸಿಗಲ್ಲ ಸರ್. ಸರ್ ಇದಕ್ಕೆ ಏನ್ ಮಾಡಕ್ಕೆ ಆನ್ಸರ್ ಹೇಳಿ ಸರ್. ಅಣ್ಣ ಇದು ಯಾವ ಮಾಂಸ? ಅಣ್ಣ ಇದು ಯಾವ ಮಾಂಸ? ನಿಮಿಷ ಸರ್ ಹೇಳಿ, ಎಲ್ಲರಿಗೂ ಏನ್ ಮಾಡ್ತೀರಾ ಈಗ? ಕೇಸ್ ಆದ್ಮೇಲೆ ಸೀಸ್ ಮಾಡಿ ಚೆಕ್ ಮಾಡ್ಬಿಟ್ಟು ಏನಾಗಿದೆ ಅಂತ ಹೇಳಿ ನಾವು ಸರಿ ಸರ್, ಅದನ್ನ ಕ್ಲಿಯರ್ ಮಾಡ್ಕೊಳ್ತೀವಿ. ಅವ್ನ ಬಾಯಿಂದ ಕೇಳಿ, ಅವ್ನ ಬಾಯಿಂದ ಕೇಳಿ, ಅವ್ನ ಬಾಯಿಂದ ಕೇಳಿ ಯಾವ ಮಾಂಸ ಇದು? ಅವ್ನ ಬಾಯಿಂದ ಕೇಳಿ, 5 ಕಿಲೋಮೀಟರ್ ಜಾಮ್ ಆಗೈತ್ರಿ. ಅವ್ನ ಬಾಯಿಂದ ಕೇಳಿ ಸರ್. ಇದು ಏನಪ್ಪ ಏನ್ ಮಾಡ್ತಾರಪ್ಪ?